ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಯಪ್ಪ ಯಪ್ಪ ಯಪ್ಪ, ನನಗಂತೂ ಈ ಕಣ್ಣಿಂದ ನೋಡ್ಲಿಕ್ಕೆ ಆಗಲಾಗ ನೋಡ್ರಿ. ಎಷ್ಟು ಅಳ್ಳಕತ್ತಿದ್ರು, ಏನ್ ಕತಿ ಪಾಪ. ರೋಡ್ನ್ಯಾಗೆಲ್ಲ ಎದಿ ಬಡ್ಕೊಂಡ್ ಅಳ್ಳಿಕತ್ತಿದ್ರಿ. ಯಾರೋ ಪಾಪ ಅವ್ರ ಮನ್ಯಾಗೆ ಇದ್ದವ್ರು ಸತ್ತಾರೋ ಏನು. ಎಷ್ಟು ಪ್ರೀತಿ ಎಷ್ಟು ಮಮಕಾರ ಅವ್ರ ಮ್ಯಾಲ ಇಟ್ಕೊಂಡಾರಲ್ಲ. ಛೆ, ನನಗೊಂದ್ ಕಡೆ ಬಹಳ ಹೆಮ್ಮೆ ಆಗಿತ್ತು ನೋಡ್ರಿ. ಮನಿಯಿಂದ ಹೊರಗೆ ಬರ್ಲಾರ್ದವ್ರು ಸಹಿತ ಹೊರಗೆ ಬಂದ್ ರೋಡಿಗೆ ಬಂದ್ ಗಂಡಸೂರನಲ್ಲ ಹೆಂಗಸೂರನಲ್ಲ ಎಲ್ಲರೂ ಬಡ್ಕೊಂಡ್ ಅಳುದೇ ಅಳುದು. ಹಿಂಗಾದ್ರ ಮನ್ಸಿಗೆ ಹತ್ತುದಿಲ್ಲ ಏನ್ ಹೇಳ್ರಿ ನೋಡ್ದವ್ರಿಗೆ. ಆದ್ರ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತ್ರಪ್ಪ ನನಗ ಇದು ವಿಚಾರ ಅದು ಅಲ್ಲ, ಇದು ಬ್ಯಾರೇನೇ ಐತಿ ಅಂತ ಹೇಳಿ. ಇವ್ರು ಹಿಂಗ ಅಳುದು ಎದಿ ಬಡ್ಕೊಳ್ಳುದು ನೋಡಿ ಇವ್ರ ಅಪ್ಪನೇ ಸತ್ತಾನೇನೋ ಅಂತ ಅನ್ಕೊಂಡಿದ್ದೆ. ಆದ್ರ ಇವ್ರು ಅಳ್ಳಾಕತ್ತಿದ್ದು ಖಮೇನಿ ಸತ್ತಿದ್ದಕ್ಕಂತ ನೋಡ್ರಿ. ಅಲ್ರಿ ಯಾರ್ರಿ ಅವ? ಯಾವ ಊರವ್ರಿ? ಹೋಗ್ಲಿ ಬಿಡ್ರಿಪ್ಪ, ಸಮಾಜಕ್ಕೆ ಏನ್ರಿ ಚಲೋದ್ ಮಾಡ್ಯಾನ? ಅದೂ ಇಲ್ಲ. ಹೋಗ್ಲಿ ಇವ್ರೇನಾರೇ ಅಲ್ಲಿ ಇದ್ದು ಬಂದವ್ರ? ಅದೂ ಇಲ್ಲ. ಒಂದಕ್ಕೊಂದು ಲಿಂಕೇ ಇಲ್ಲ. ಆದ್ರೂ ಬಡ್ಕೊಂಡು ಅಳ್ಳಿಕತ್ತಾವ ಇವ್. ಅಲ್ರಿ ಇವ್ರು ಹುಟ್ಟಿದ್ದ ನೆಲದ ಸಲುವಾಗಿ ಒಂದ್ ದಿನ ಅರೆ ಹಿಂಗ ಬಂದ್ ಅಳ್ಳಿಕತ್ತಿದ್ರೇನ್ರಿ? ಅದರ ಸುದ್ದಿನೇ ತೆಗಿಬೇಡ್ರಿ ನೀವು. ಈ ಪಹಲ್ಗಾಮ್ ವಿಚಾರದಾಗ ಹಿಂಗ್ ಎಷ್ಟ್ ಮಂದಿ ರೋಡಿಗೆ ಬಂದಿದ್ರಿ ಹೇಳ್ರಿ ನೀವು. ಖರೆ ಇಂಥವ್ರು ನೋಡಿದ್ರೆ ಇವ್ರ ನಿಯತ್ ಯಾವ ದೇಶಕ್ಕೆ ಐತಿ ಅಂತ ಗೊತ್ತಾಯ್ತಲ್ಲ. ತಡ್ರಿ ಇನ್ನ ಒಂದು ವಿಡಿಯೋ ಐತಿ ನೋಡ್ರಿ. ನೋಡ್ರಿ ಅವತ್ತೂ ಹಿಂಗೆ ಮಾಡಿದ್ರು. ಸಮಯ ಸಂದರ್ಭ ಅಷ್ಟೇ ಬ್ಯಾರೆ ಐತಿ. ಇಲ್ಲಿ ಅನ್ನ ಉಂಡು ಇಲ್ಲಿನ ನೀರ್ ಕುಡ್ದು ನಿಯತ್ ಮಾತ್ರ ಬ್ಯಾರೆ ದೇಶಕ್ಕೆ ಇವ್ರದು. ಇಂಥವ್ರು ನೋಡಿನೇ ನಮ್ಮ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರ ಮಸ್ತ ಮಾತಾಡ್ಯಾರ ನೋಡ್ರಿ. ಹಿಂಗ ಬಾಯಿ ಬಡ್ಕೊಳ್ಳೋರೆಲ್ಲ ನಾಲಾಯಕರು. ಸುಮ್ಮನೆ ಹಿಂಗ ಕಣ್ಣೀರ್ ಹಾಕೋ ಬದಲಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ರಿ, ನಿಮಗೂ ಸ್ವರ್ಗ ಸಿಗ್ತೈತಿ ಅಂತ ಅಂದ್ಬಿಟ್ಟಾರ. ಸಹಜವಾಗಿ ನೋಡಿ, ಅವ್ರವ್ರ ಜಗಳಿದೆ. ಏನು ಅವರು ಸಿಯಾ ಸುನ್ನಿ ಜಗಳ ಇದೆ, ಅವ್ರವ್ರಿಗೆ ಹೊಡೆದಾಡ್ಲಕತ್ತಾರ. ಅದು ರಂಜಾನ್ ಪವಿತ್ರ ದಿನಗಳಲ್ಲಿ. ಆದರೆ ಅವರು ಭಾರತದಲ್ಲಿ ಎಲ್ಲರೂ ಅತ್ಯಂತ ಸಂತೋಷ ಶಾಂತಿಯಿಂದ ರಂಜಾನ್ ಆಚರಣೆ ಮಾಡ್ತಾಯಿದ್ದಾರೆ. ಯಾವ ಧರ್ಮ ಎಲ್ಲಿ ಹುಟ್ಟಿತ್ತೋ ಅಲ್ಲೇ ಇದು ಪ್ರಾರಂಭ ಆಗಿದೆ. ಇದಕ್ಕೆ ಭಾರತ ಏನೋ ಜವಾಬ್ದಾರಿ ಅಲ್ಲ. ಭಾರತ ಎಲ್ಲ ದೇಶಗಳ ಜೊತೆ ಒಳ್ಳೆಯ ಸಂಬಂಧ ಇದೆ. ಅಮೇರಿಕ ಜೊತೆನೂ ಒಳ್ಳೆಯ ಸಂಬಂಧ ಇದೆ, ಇಸ್ರೇಲ್ ಜೊತೆಗೂ ಸಂಬಂಧ ಇದೆ, ಇರಾನ್ ಜೊತೆಗೂ ಸಂಬಂಧ ಇದೆ. ನಮ್ಮದು ಇದ್ರಾಗ ಏನಿಲ್ಲ, ಭಾರತ ನ್ಯೂಟ್ರಲ್ ಇದೆ. ನಾವು ಶಾಂತಿ ಬಯಸೋರು. ಈ ರೀತಿ ಕಾದಾಡಕತ್ತವ್ರು ಅವರು. ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡೋವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕರು. ನಮಗೇನು ಸಂಬಂಧ? ಅದು ಆರಾಮ ಇದೀರಿ ಭಾರತದಾಗ ಇರ್ರಿ, ಬಿಟ್ಟು ನೀವು ಅವರು ಅಲ್ಲಿ ಸತ್ತಿದ್ದಕ್ಕೆ ಇಲ್ಲಿ ಹೇಳ್ತೀರಿ. ಮತ್ತು ಹಂಗಾದ್ರೆ ಬಂಗ್ಲಾದಲ್ಲಿ ಹಿಂದೂಗಳ ಕೊಲೆ ಆಯ್ತಲ್ಲ, ಆ ಪಹಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಹೊಡೆದಾಗ ನಿಮ್ಗೆ ಕಣ್ಣೀರು ಯಾಕೆ ಬರಲಿಲ್ಲ? ಹಿಂದೂಗಳನ್ನು ಕೊಲೆ ಆದಾಗ ನಿಮ್ಗೆ ಯಾವುದೂ ರೀತಿ ಕಣ್ಣೀರು ಬರೋದಿಲ್ಲ, ಎದೆ ಬಡ್ಕೋದಿಲ್ಲ. ಯಾವನೋ ಎಲ್ಲವ ಸತ್ತರೆ ಎಲ್ಲಿ ಅಲ್ಲ ನೀವು ಅಳತೀರಿ. ಆದರೆ ನಿಮ್ಗೆ ಈ ದೇಶಕ್ಕೆ ನಿಷ್ಠೆ ಇಲ್ಲ. ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು, ಈ ದೇಶದ ಗಾಳಿ ಸೇವನೆ ಮಾಡಿ ಯಾರೋ ಯಾವುದೋ ದೇಶದಾಗ ಸತ್ರೆ ಅಳುವುದು ಅದು ದೇಶದ್ರೋಹ ಮತ್ತು ಈ ದೇಶಕ್ಕೇ ಒಂದು ರೀತಿ ಮೋಸ ಮಾಡ್ದಂಗೆ. ಶೋಕಾಚರಣೆ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿಜಯಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ಮಾಡೋರು. ಅವ್ರು ಯಾರಾದ್ರೂ ಗೊತ್ತಾಯ್ತಲ್ಲ. ಇವರು RSS ಒಂದು ಪಥಸಂಚಲನ ಮಾಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಕೇಳ್ತಾರೆ ಪ್ರಿಯಾಂಕಾ ಖರ್ಗೆ. ಈಗ ಇವರು ಅಳುವುದಕ್ಕೆ ಮತ್ತು ಆ ದೇಶದ ನಾಯಕನ ಚೀಲಗಳಾಗಲಿಕ್ಕೆ ಯಾವುದಾದ್ರೂ ರಿಜಿಸ್ಟ್ರೇಷನ್ ಎಲ್ಲಾದರೂ ಮಾಡ್ಯಾರನ? ಇರಾಣದಾಗ ಮಾಡ್ಯಾರೋ, UAದಾಗ ಮಾಡ್ಯಾರೋ. ಈಗ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯ ಹೇಳಬೇಕು ದೇಶದ ರಾಜ್ಯದ ಜನರಿಗೆ, ಅವರು ಸ್ಟ್ರೈಕ್ ಮಾಡೋದು, ಅಶಾಂತಿ ಗಲಭೆ ಎಬ್ಬಿಸೋದು ಇದನ್ನು ಭಾರತದಲ್ಲಿ ಮಾಡಬಾರ್ದು. ಮಾಡಿದ್ರೆ ಅವ್ರ ಮ್ಯಾಗೆ ಆ್ಯಕ್ಷನ್ ಗುಂಡಿನ ಒಂದು ದಾಳಿ ಮಾಡಿ ಮುಗಿಸ್ಬೇಕಷ್ಟೇ. ಅವರೆಲ್ಲ ದೇಶದ್ರೋಹಿಗಳೇ ಹೊರತು ಅವರು ದೇಶ ಪ್ರೇಮಿಗಳಲ್ಲ. ಭಾರತಕ್ಕೆ ಅನ್ಯಾಯ ಆದಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ
ಭಾರತ ಪಾಕಿಸ್ತಾನ ವಿರುದ್ಧ ಗೆದ್ದಾಗ ಇವರು ಸಂತೋಷಿರೋದಿಲ್ಲ. ಈಗ ಭಾಳ ದುಃಖ ಆಗಿದೆ, ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಆದಷ್ಟು ಕಣ್ಣೀರು ಹಾಕೋತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಳ್ಳೆಯದು, ಅವರು ಸಹ ಸ್ವರ್ಗ ಸೇರ್ಬೋದು. ಯತ್ನಾಳ್ ಅವ್ರು ಹೇಳಿದ್ರಾಗು ಖರೆ ಐತಿ ಬಿಡ್ರಿ. ಇನ್ನು ಇದ್ರ ನಡುವೆ ನಮ್ಮ ಜಮೀರ್ ಭಾಯ್ ಹಿಂದೊಮ್ಮೆ ಹೇಳಿದ್ರು ನೋಡ್ರಿ ಒಂದ್ ಮಾತ, ಅದ ನೆನಪಾಯ್ತು ನನಗ. ಏ ಹಮಾರಾ ದೇಶ್ ಹೇ, ಹಿಂದೂಸ್ತಾನ್ ಹಮಾರಾ ಹೇ ಅಂತ ಹೇಳಿ ಅಗದಿ ಇದು ತಟ್ಕೊಂಡು ಹೇಳಿದ್ರು. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ಅರೇ ಜಮೀರ್ ಭಾಯ್, ನೀವು ನೋಡಿದ್ರ ಹಿಂಗ ಹಿಂದೂಸ್ತಾನ್ ಹಮಾರಾ ಹೇ ಅಂತ ಎದಿ ತಡ್ಕೊಂಡು ಹೇಳಲಿಕತ್ತೀರಿ. ಆದ್ರ ನಿಮ್ ಕಡಿಯವ್ರು ನೋಡಿದ್ರೆ ಹೆಂಗ್ ಎದಿ ಬಡ್ಕೊಂಡು ಅಳ್ಳಿಕತ್ತಾರ ನೋಡಿದ್ರೆ ನೀವು. ಅದಕ್ಕೆ ಖಮೇನಿ ಸತ್ತಿದ್ದಕ್ಕಿಂತ ಪರಿ ಅಳ್ಳಿಕತ್ತಾರ ಅಲ್ಲ. ಅವ್ರಿಗೆ ಒಂದ್ಸಲ ಬುದ್ಧಿ ಹೇಳ್ರಲ್ಲ ನೀವು. ಅಲ್ಲ, ಈ ಇರಾನಿನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆ ಆದ್ಮೇಲೆ ಈ ಕಾರ್ಯಾಚರಣೆ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ಒಂದು ವರದಿ ಪ್ರಕಟ ಮಾಡೈತ್ರಪ್ಪ. ಏನ್ ಭಾರಿ ಇಂಟ್ರೆಸ್ಟಿಂಗ್ ಐತಿ ಬಿಡ್ರಿ ಇದು, ಹೇಳ್ತೀನಿ ಕೇಳ್ರಿ ನೀವು. ಈ ಅಮೆರಿಕಾದ ಗುಪ್ತಚರ ಸಂಸ್ಥೆ CIA ಮತ್ತೆ ಇಸ್ರೇಲಿನ ಮೊಸಾದ್ ಇವರಿಬ್ರು ಕೂಡ್ಕೊಂಡು ಒಂದು ಖತರ್ನಾಕ್ ಪ್ಲಾನ್ ಮಾಡಿ ಈ ಖಮೇನಿಯ ಸಂಹಾರ ಮಾಡ್ಯಾರಂತ. ಇವರಿಬ್ರು ಕೂಡ್ಕೊಂಡು ಬಹಳ ತಿಂಗಳಿಂದ ಖಮೇನಿ ಚಲನವಲನಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಲಿಕತ್ತಿದ್ರಂತ. ಎಲ್ಲಿ ಹೋಗ್ತಾನ, ಎಲ್ಲಿ ಬರ್ತಾನ, ಯಾವ ಟೈಮಿಗೆ ಎಲ್ಲಿರ್ತಾನ ಅನ್ನೋದ್ರ ಬಗ್ಗೆ. ಅಷ್ಟೇ ಅಲ್ರಿ, ಇದ್ರ ಜೊತೆ ಇನ್ನೊಂದು ಸುದ್ದಿ ಐತ್ರಪ್ಪ. ಅದು ಸುಳ್ಳೈತೋ ಖರೆ ಐತೋ ನನಗೆ ಗೊತ್ತಿಲ್ಲ. ಈ ಇರಾನಿ ಸೈನ್ಯದ ಉನ್ನತ ಅಧಿಕಾರಿಗಳಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕತ್ತಿದ್ದಂತಹ ಹಲ್ಲಿನ ಡಾಕ್ಟರ್ಗಳೆಲ್ಲ ಈ ಮೊಸಾದನ ಏಜೆಂಟ್ರೇ ಆಗಿದ್ರಂತ. ಖಮೇನಿಗೆ ಬಹಳ ಹತ್ರ ಇರೋ ಈ ಅಧಿಕಾರಿಗಳು ಏನ್ ಮಾಡ್ಯಾರ ಗೊತ್ತಾ, ಹಲ್ಲಿನ್ಯಾಗ ಟ್ರ್ಯಾಕಿಂಗ್ ಡಿವೈಸ್ ಅಳವಡಿಸ್ಯಾರಂತ. ಹಿಂಗಾಗಿ ಖಮೇನಿ ಎಲ್ಲಿರ್ತಾನ ಅನ್ನೋದು ಪಕ್ಕ ತಿಳ್ಕೊಂಡು ಕರೆಕ್ಟ್ ಆಗಿ ಅಲ್ಲಿಗೆ ಮಿಸೈಲ್ ಹಾಕಿ ಇರಾನಿನ ಪರಮೋಚ್ಚ ನಾಯಕ ಖಮೇನಿಯನ್ನ ಠಳುಮ್ಮಂತ ಹಚ್ಬಿಟ್ರಂತ. ಅಲ್ಲ, ಇದು ಎಷ್ಟು ಖರೆ ಐತೋ ಗೊತ್ತಿಲ್ರಿ. ಆದ್ರ ಈ ಇಸ್ರೇಲಿನ ಮೊಸಾದ್ ಬಗ್ಗೆ ಕೇಳ್ದಾಗೆಲ್ಲ ಇವೆಲ್ಲ ಖರೇನೆ ಆಗಿರಬಹುದು ಏನೋ ಅಂತ ಅನಿಸ್ತೈತಿ. ಯಾಕೆ ಹೇಳ್ರಿ, ಹಿಂದೊಮ್ಮೆ 2024 ಒಂದೇ ಟೈಮಿಗೆ ಹಮಾಸ್ ಉಗ್ರರ ಕೈಯಾಗಿದ್ದಂಥ ಸಾವಿರಾರು ಡಿವೈಸ್ಗಳನ್ನ ಬ್ಲಾಸ್ಟ್ ಆಗೋ ತರ ಮೊಸಾದ್ನವ್ರು ಕಾರ್ಯಾಚರಣೆ ಮಾಡಿದ್ರು. ನೆನಪೈತ್ಯಾ ನಿಮಗ? ಇಂಥವೆಲ್ಲ ಸುದ್ದಿ ನೋಡಿದಾಗ ಮೊಸಾದ್ನವ್ರಿಗೆ ಈ ಹಲ್ಲಿನ್ಯಾಗ ಟ್ರ್ಯಾಕಿಂಗ್ ಡಿವೈಸ್ ಇಡುದೇನೋ ದೊಡ್ಡ ಮಾತಲ್ಲ ಅಂತ ಅನಿಸ್ತು ಬಿಡ್ರಪ್ಪ. ಊರು ಉಸಾಬ್ರಿ ಮಾಡುವಂತಹ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಊರಿನ ಉಸಾಬ್ರಿ ಮಾಡಿದ್ರಂದ್ರೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ಏನಾಯ್ತಂತ ಹೇಳ್ತೀನಿ ಕೇಳ್ರಿ. ಈ ಕಲಬುರ್ಗಿಯಿಂದ ಜೇವರ್ಗಿ ಹೋಗುವಂತ ರೋಡ್, ಅಲ್ಲಿ ವಾಜಪೇಯಿ ಬಡಾವಣೆ ಅಂತ ಐತಿ. ಅಲ್ಲಿ ಮೊನ್ನಷ್ಟೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು ಈ ಪ್ರಬುದ್ಧ ಅಕಾಡೆಮಿ ಅನ್ನುವಂಥ ಬಿಲ್ಡಿಂಗ್ ಇನ್ನ ಲೋಕಾರ್ಪಣೆ ಮಾಡಿದ್ರು. ಆದ್ರೆ ಈಗ ಏನಾಗಿದೆ ಅಂದ್ರ ಆ ಬಿಲ್ಡಿಂಗ್ ನಾಗಿದ್ದಂತ ಉಪಹಾರ ಕೊಠಡಿ ಅಂದ್ರೆ ನಾಷ್ಟಾಕ್ ಬಳಸುವಂತ ಒಂದು ರೂಮ್ ಕುಸಿದು ಬಿಟ್ಟೈತಿ. ಪಾಪ ಒಬ್ಬಕ್ಕಿ ವಿದ್ಯಾರ್ಥಿನಿ ಜಸ್ಟ್ ಮಿಸ್ ಆಗ್ಯಾರ ನೋಡ್ರಪ್ಪ, ಜೀವನೇ ಹೋಗುದು. ಅಲ್ಲ, ಹೋದ ಜನವರಿದಾಗ ಅಷ್ಟೇ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಈ ಪ್ರಬುದ್ಧ ಅಕಾಡೆಮಿ ಕೇಂದ್ರನ ಉದ್ಘಾಟನೆ ಮಾಡಿದ್ರಂತ. ಒಂದೇ ತಿಂಗಳದಾಗ ಅಲ್ಲಿಂದ ಒಂದು ರೂಮ್ ಹಿಂಗ ಕುಸದೇ ಬೀಳ್ತೈತಂದ್ರ ಎಷ್ಟು ಲೋ ಕ್ವಾಲಿಟಿ ಇರಬೇಕು, ಈ ಕಟ್ಟಡ ಕಟ್ಸೋದ್ರಾಗ ಎಷ್ಟು ಗದ್ಲ ಎದ್ದಿರ್ಬೇಕಂತ ತಿಳ್ಕೊರ್ ನೀವು. ಅದಕ್ಕೆ ಸೋಷಿಯಲ್ ಮೀಡಿಯಾದಾಗ ಮಂದಿ ಇವರಿಗೆ ತುಬಕ್ ಅಂತ ಉಳ್ಳಾಗಡ್ಡೆ ಕಟ್ಲಿಕತ್ತಾರ. ಇದರ ಬಗ್ಗೆ ತರಬೇತಿ ಕೇಂದ್ರದ ಉಸ್ತುವಾರಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಪ್ರೀತಿ ದೊಡ್ಡಮನಿ ಅವ್ರು ಹೇಳ್ತಾರ, ಈ ಮೇಲ್ಛಾವಣಿ ಕುಸಿದಿರೋದ್ರ ಬಗ್ಗೆ ನಾವು ಕಟ್ಟಡ ಕಾಂಟ್ರಾಕ್ಟರ್ ಅದಾರಲ್ಲ ಈ KRIDL ಇಲಾಖೆಗ ತಿಳಿಸ್ಬಿಟ್ಟಿವಿ. ಉಪಹಾರ ಕೇಂದ್ರ ಬಹಳ ಉಪಯೋಗಿಸ್ತಿರ್ಲಿಲ್ಲ, ಹಿಂಗಾಗಿ ಇನ್ನ ಅಲ್ಲಿ ಯಾರಿಗೂ ಜಾಸ್ತಿ ಪೆಟ್ಟಾಗಿಲ್ಲ ಅಂತ ಹೇಳಲಿಕತ್ತಾರ. ಆದ್ರೂ ಏನರೇ ಆಗಲ್ರಪ್ಪ, ಬ್ಯಾರೆ ಎಲ್ಲದಕ್ಕೂ ನಂದೆಲ್ಲಿಡ್ಲಿ ನಂದ ಗೋಪಾಲ ಅಂತ ಬರುವಂತಹ ಪ್ರಿಯಾಂಕ ಖರ್ಗೆ ಅವರು ಇದ್ರ ಜವಾಬ್ದಾರಿ ಹೊತ್ಕೊಂಡು ರಾಜೀನಾಮೆ ಕೊಡ್ತಾರ ನೋಡೋಣಲ್ಲ. ಯಾಕಂದ್ರ ಬ್ಯಾರೆಯವ್ರ ತಾಟ್ನ್ಯಾಗ ಇರುವಿ ಬಿದ್ದಿದ್ದೆ ದೊಡ್ಡದಾಗಿ ಹೇಳ್ತಾರ, ತಮ್ಮ ತಾಟ್ನ್ಯಾಗ ಬಿದ್ದಿದ್ದ ಹಾನಿನ ನೋಡೋದಿಲ್ಲ ಅವರು. ಒಂದಿಷ್ಟು ಹಂಗ ಕಮೆಂಟ್ಗಳು ನೋಡ್ದಾರಪ್ಪ, ಭಾರಿ ಮಜಾ ಅವ. RSS ನೋಂದಾವಣಿ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಬಹುಶಃ ಕಟ್ಟಡ ಕುಸಿತ ಕಂಡೈತಿ. ಈ ಕರಾವಳಿದಾಗ ಕೋಮುವಾದ ಹೆಚ್ಚಾಗ್ಲಿಕ್ಕತ್ತದಲ್ಲ, ಅದಕ್ಕೆ ಬಹುಶಃ ಕಟ್ಟಡ ಕುಸಿತ ಕಂಡೈತಿ ಅಂತ ಹೇಳಿ ಮಜಾ ಅದ ಬಿಡ್ರಿ. ಇದ್ರಾಗ ಪ್ರಿಯಾಂಕ ಖರ್ಗೆ ಅವ್ರದ್ದು ಏನ್ ತಪ್ಪಿಲ್ಲ ಅಂತ ಹೇಳಿಕತ್ತಾರ.
ನೋಡ್ರಿ ಈ ಕಾಂಗ್ರೆಸ್ನವರು ಎಲೆಕ್ಷನ್ಕಿನ ಮೊದಲ ಗ್ಯಾರಂಟಿ ಕೊಡು ಮುಂದೆ ಏನ್ ಅಂದಿದ್ರು ಹೇಳ್ರಿ, 10 ಕಿಲೋ ಅಕ್ಕಿ ಬೇಕಾ ಬೇಡವಾ, ಸ್ಟೇಜ್ ಮೇಲೆ ಏನ್ ಕೇಳಬಾರ್ದು ನೀವು, ಏನ ಸಮಾರಂಭದಾಗ ಎಲ್ಲರಿಗೂ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ, ಕಾಕಾನಿಗೂ ಫ್ರೀ, ಪಾಟೀಲಿಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳ್ಬಿಟ್ಟಿದ್ರು. ಆದ್ರೆ ಈಗ MP ಪಾಟೀಲ್ ಅವ್ರು ನೋಡಿದ್ರ ಏನ್ ಹೇಳಿಕತ್ತಾರ ಗೊತ್ತಾ? ಬಿಟ್ಕೊಡಿ ಅಂತ ಈಗ ಹೌದು, ಶ್ರೀಮಂತರಿಗೆ MP ಪಾಟೀಲ್ ತಗೋಬೇಕು. ಆಯ್ತು, ನನ್ನ ಒತ್ತಾಯನೂ ಕೂಡ ಯಾರು BPL ಕಾರ್ಡ್ ಅದ ಹೋಲ್ಡರ್ಸ್ ಅದಾರ, BPL ಕಾರ್ಡ್ ಅದಾರಲ್ಲ, ಆ BPL ಕಾರ್ಡ್ಸ್ ಮೊದಲು ಇದಾರ ಅವ್ರಿಗೆ ತಗೋಬೇಕು. ಶ್ರೀಮಂತರು ಯಾಕೆ ತಗೋಬೇಕು? BJP ಶ್ರೀಮಂತ ತಗೋಂತ ಹೇಳ್ತಾರೆ. ಏನು ವಿಜೇಂದ್ರ ಅವ್ರು ಬೇಕಂತ, ಅಶೋಕ್ ಅವ್ರು ಬೇಕಂತ? ಮೊದಲು ಎಲ್ಲರಿಗೂ ಅಂತ ಹೇಳಿದ್ರು, ಈಗ ಆಯಿತು, ಹಾಗೆ ಹೇಳಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಹಣ ಶ್ರೀಮಂತರು ಯಾಕು? ಬಸವಣ್ಣವ್ರು ಹೇಳಿಲ್ಲನು, ಉಳ್ಳವರು ಶಿವಾಲಯ ಕಟ್ಟುವರಯ್ಯ ಅಂತೇಳಿ. ಹಂಗೆ ಬಡವ್ರು ತಗೋಬೇಕು, ಅದರಲ್ಲಿ ಉಳ್ಳವ್ರು ತಗೋಬಾರ್ದು. ನೀವೇ ಹುಡುಕಾಡಿ ಯಾವ ಶ್ರೀಮಂತರಿದ್ದಾರೆ ಅವ್ರು ಕಟ್ ಮಾಡ್ತೀರಾ ಅಥವಾ ಅಥವಾ ನೋಡಿ ಅವರಾಗಿ ಬಿಟ್ಕೊಡೋದು ಒಳ್ಳೆಯದು, ಅಥವಾ ನೋಡು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಯಾವ BPL ಕಾರ್ಡ್ಸ್ ಇದ್ದಾರೋ BPL ಕಾರ್ಡ್ಸ್ಗೆ ಅಷ್ಟೇ ಕೊಡಲಿ ಅಂತೇಳಿ ನಮ್ಮದು ಇದೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ನಂದು ವೈಯಕ್ತಿಕ ಪ್ಯೂರ್ಲಿ. BPL ಕಾರ್ಡ್ ಇದ್ದವ್ರು ಬಿಟ್ಟು ಉಳಿದವ್ರು ತೊಗೊಳ್ಬಾರ್ದು, ಕೊಡಬಾರ್ದು ಸರ್ಕಾರನೂ ಕೂಡ. ಅಲ್ಲ, ಆ ರೀತಿ ಯಾರು ಬಿಟ್ಟು ಕೊಡಲಿಲ್ಲ ಅಂದರೆ ನಿಮ್ಮ ರಾಜ್ಯ ಸರ್ಕಾರದಿಂದ ಅಂತ ಕಟ್ ಆಫ್ ಮಾಡ್ತೀರಾ? ನನ್ನ ವೈಯಕ್ತಿಕ ಭಾವನೆಯನ್ನು ಹೇಳಿದ್ದೀನಿ. ರಾಜ್ಯ ಸರ್ಕಾರದಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ. ಏನು ರಾಜ್ಯ ಸರ್ಕಾರ ಮುಂದೆ ಅಂತ ಯಾವುದೂ ಪ್ರಸ್ತಾವನೆ ಇಲ್ಲ. ಅದು ನನ್ನ ವೈಯಕ್ತಿಕ ಶ್ರೀಮಂತರು ತೊಗೋಬಾರ್ದು, MP ಪಾಟೀಲ್ ತೊಗೋಬಾರ್ದು. ಆಮೇಲೆ ಇದನ್ನು ಕೇವಲ BPL ಕಾರ್ಡ್ ಹೋಲ್ಡರ್ಸ್ ಎಲ್ಲ ಅವ್ರಿಗೆ ಇದು ಮಾಡಬೇಕು, ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಅನುಕೂಲ. ಶ್ರೀಮಂತರಿಗೆ ಯಾಕೆ ಬೇಕೀಗ? ನನಗೆ ಬೇಕಾಗಿದೆ, ನನಗೆ 2,500 ರೂಪಾಯಿ ಬೇಕಾನ? ನನಗೆ ಬೇಕಾನ? BPL ಮಾನದಂಡ ಅಂದರೆ BPL ಏನ? BPL ಮಾನದಂಡ ಇದೆ ನೋಡೋಣ. ಅದ್ರ ಏನು ಚಿಂತೆ ಇದು ಇದು ನನ್ನ ವೈಯಕ್ತಿಕ ಅಂತ ಹೇಳಿದ್ದೀನಿ. ಮತ್ತು ನೀವು ಎಲ್ಲರೂ ನೀವು ಹೇಳಿದಿರಿ ಸರ್ಕಾರದಲ್ಲ, ಇದು ನನ್ನ ವೈಯಕ್ತಿಕ. ನಾನು MP ಪಾಟೀಲ್ ತಗೋಬಾರ್ದು ಅಂತ ಹೇಳಿ ನಂದು ವೈಯಕ್ತಿಕ ಹೇಳಿದ್ದೀನಿ ನಾನು. ಅಲ್ಲ, ಅಂದರೆ APL ನಲ್ಲೂ ಕೆಲ ಬಡವರೆಲ್ಲ ಇರ್ತಾರೆ, ಅದೆಲ್ಲ ಅದು ನೋಡಿ ನಿರ್ಧಾರ ಮಾಡಬೇಕು. ಒಟ್ಟು ಬಡವ್ರಿಗೆ ಸಿಗಬೇಕು, ಶ್ರೀಮಂತರು MP ಪಾಟೀಲ್ ಸಿಗಬಾರ್ದು. ಅಲ್ರಿ MP ಪಾಟೀಲ್ ಅವ್ರೆ, ಅವತ್ತ ಮಂದಿ ಎಲ್ಲ ಬಡ್ಕೊಂಡ್ರು, ಯಾಕ್ರಿ ನಮಗ್ ಫ್ರೀ ಕೊಡ್ಲಿಕ್ಕೆ ಹೋಗ್ಬೇಡ್ರಪ್ಪ, ಹಿಂಗ ಫ್ರೀ ಕೊಟ್ಟು ಕರ್ನಾಟಕನ ದಿವಾಳಿ ಮಾಡ್ಬಿಡ್ತೀರಿ ನೀವು ಅಂತ ಹೇಳಿ. ಆದ್ರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಗ ಎಲ್ಲರಿಗೂ ಫ್ರೀ ಅಂತ ಅಂದ್ಬಿಟ್ರಿ. ಆದ್ರೆ ಈಗ ನೋಡಿದ್ರ ಶ್ರೀಮಂತರು ಫ್ರೀ ತಗೋಬಾರ್ದಂತ. ಅಲ್ಲ, ಇದ್ಯಾವ ನ್ಯಾಯ ಹೇಳ್ರಿ ಸ್ವಾಮಿ? ಪಾಪ ಅವ್ರೇನ್ ಮನುಷ್ಯರಲ್ಲೇನ್ ಹೇಳ್ರಿ? ಅವ್ರು ಕೊಟ್ಟ ಟ್ಯಾಕ್ಸ್ ಇಂದಾನೇ ಅಲ್ಲೇನ್ರಿ ನೀವು ಫ್ರೀ ಗ್ಯಾರಂಟಿ ಚಕಡಿ ಹೊಡಿಲಿಕತ್ತಿರೋದು? ಈಗ ಕರ್ನಾಟಕನ ಹಿಂಗ ದಿವಾಳಿ ಮಾಡಿ ದಿವಾಳಿತನ ಅನ್ನೋದು ತಲಿ ಮ್ಯಾಲ ಬಂದ್ ಕುಂತ ಮ್ಯಾಲ ಹಿಂಗ್ ಹೇಳಾಕತ್ತೀರಿ ನೋಡ್ರಪ್ಪ. ಬಾಜುದ ರಾಜ್ಯದವರಿಗೆ ಪರಿಹಾರ ಅಂತ ನಮ್ಮ ರಾಜ್ಯದ ಮಂದಿ ಟ್ಯಾಕ್ಸ್ ರೊಕ್ಕನ ಕೊಡೋ ನಿಮಗ ಯಾವ ನೈತಿಕ ಹಕ್ಕ ಐತಿ ಹೇಳ್ರಿ? ಸ್ವಲ್ಪ ಕುಂತ ವಿಚಾರ ಮಾಡ್ರಿ, ನೋಡೋಣ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.